ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ರಂಜಾನ್ ರಂಜಾನ್ ಹಬ್ಬದ ಕುರಿತು ಸುಲಭ 10 ಸಾಲುಗಳ ಮಾಹಿತಿ ತಿಳಿತಾ ಹೋಗೋಣ. ಈ ಒಂದು 10 ಸಾಲುಗಳ ಸುಲಭ ಮಾಹಿತಿ ಅಂತಕ್ಕಂಥದ್ದು, ಪ್ರಬಂಧ ಅಂತಕ್ಕಂಥದ್ದು ಇಷ್ಟವಾಗಿದ್ರೆ ಒಂದು ಲೈಕ್ ಅನೇಕ ವಿಡಿಯೋಗಳು ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಲು ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ ಈ ಒಂದು ಮಾಹಿತಿಯನ್ನು ತಿಳಿತಾ ಕಲಿತಾ ಹೋಗೋಣ ಬನ್ನಿ. ಮೊದಲನೇ ಪಾಯಿಂಟ್ ನೋಡಿ, ರಂಜಾನ್ ಮುಸ್ಲಿಂ ಬಾಂಧವರ ಅತ್ಯಂತ ಪವಿತ್ರ ಹಬ್ಬವಾಗಿದೆ. ಓಕೆ, ಎರಡನೇ ಪಾಯಿಂಟ್, ಇದನ್ನು ಇಸ್ಲಾಂ ಕ್ಯಾಲೆಂಡರ್ನ 9ನೇ ತಿಂಗಳಿನಲ್ಲಿ ಆಚರಿಸಲಾಗುತ್ತದೆ. ಮೂರನೇ ಪಾಯಿಂಟ್, ಈ ತಿಂಗಳಲ್ಲಿ ಜನರು ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ರೋಜಾ ಅಂದ್ರೆ ಉಪವಾಸ ಅಂತ ಹೇಳಿ ಇಲ್ಲಿ ಬ್ರಾಕೆಟ್ ಅಲ್ಲಿ ಬರ್ತೇನೆ. ಓಕೆನಾ, ಮಾಡುತ್ತಾರೆ. ಮತ್ತೊಮ್ಮೆ, ಈ ತಿಂಗಳಲ್ಲಿ ಜನರು ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ರೋಜಾ ಮಾಡುತ್ತಾರೆ. 4ನೇ ಪಾಯಿಂಟ್, ಈ ಸಮಯದಲ್ಲಿ ಜನರು ಪ್ರತಿದಿನ 5 ಬಾರಿ ಪ್ರಾರ್ಥನೆ ಅರ್ಕವತ್ತಿಲಿ ಪ್ರಾರ್ಥನೆ ಅಂದ್ರೆ ನಮಾಜ್ ಅಂತ ಹೇಳಿ. ಓಕೆ, ಪ್ರಾರ್ಥನೆ ನಮಾಜ್ ಸಲ್ಲಿಸುತ್ತಾರೆ. ಈ ಸಮಯದಲ್ಲಿ ಜನರು ಪ್ರತಿದಿನ 5 ಬಾರಿ ಪ್ರಾರ್ಥನೆ ಸಲ್ಲಿಸುತ್ತಾರೆ. 5ನೇ ಪಾಯಿಂಟ್, ರಂಜಾನ್ ತಿಂಗಳಲ್ಲಿ ಪವಿತ್ರ ಕುರಾನ್ ಗ್ರಂಥವು ಭೂಮಿಗೆ ಬಂದಿತು ಎಂದು ನಂಬಲಾಗಿದೆ. 6ನೇ ಪಾಯಿಂಟ್, ಈ ಹಬ್ಬವು ಶಾಂತಿ, ಸಹನೆ ಮತ್ತು ಶಿಸ್ತನ್ನು ಕಲಿಸುತ್ತದೆ. 7ನೇ ಪಾಯಿಂಟ್, ಜನರು ಬಡವರಿಗೆ ಮತ್ತು ಅಸಹಾಯಕರಿಗೆ ಹಣ ಹಾಗೂ ಆಹಾರವನ್ನು ದಾನ ಮಾಡೋಕೆ ಏನಂತಾರೆ, ಜಕಾತ್ ಅಂತ ಕರೀತಾರೆ. ಓಕೆನಾ, ಜಕಾತ್ ಮಾಡುತ್ತಾರೆ. ಮತ್ತು ನೋಡಿ, ಜನರು ಬಡವರಿಗೆ ಮತ್ತು ಅಸಹಾಯಕರಿಗೆ ಹಣ ಹಾಗೂ ಆಹಾರವನ್ನು ದಾನ ಮಾಡುತ್ತಾರೆ. 8ನೇ ಪಾಯಿಂಟ್, ಉಪವಾಸದ ತಿಂಗಳು ಮುಗಿದ ನಂತರ ಈದ್ ಉಲ್ ಫಿತರ್ ಹಬ್ಬವನ್ನು ಆಚರಿಸಲಾಗುತ್ತದೆ. ಓಕೆನಾ, ರೈಟ್. 9ನೇ ಪಾಯಿಂಟ್, ಇಂದು ಎಲ್ಲರೂ ಹೊಸ ಬಟ್ಟೆ ಧರಿಸಿ ಒಬ್ಬರಿಗೊಬ್ಬರು ಶುಭಾಶಯ ವಿನಿಮಯ
ಶುಭಾಶಯ ವಿನಿಮಯ ಮಾಡಿಕೊಳ್ಳುತ್ತಾರೆ. ಓಕೆನಾ? ಅಂದ್ರೆ 10ನೇ ಪಾಯಿಂಟ್, ರಂಜಾನ್ ಹಬ್ಬವು ಪ್ರೀತಿ ಮತ್ತು ಸೌಹಾರ್ದತೆಯ ಸಂಕೇತವಾಗಿದೆ. ಸಂಕೇತವಾಗಿದೆ. ಓಕೆ, ರೈಟ್. ಹಾಗಾದ್ರೆ ಈ ಎಲ್ಲಾ ಮಾಹಿತಿ ಅಂತ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್, ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಲು ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಂದಿಗೆ, ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.